ದೇವಸ್ಥಾನದಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಪೂರೈಸಿದ ದಿನ ನಾವು ವಿಶೇಷ ಪೂಜೆ ಮಾಡಿದ್ದು. ಆ ಪೂಜೆದ ಉದ್ದೇಶ ಮುಂದೆ ಮುಖ್ಯಮಂತ್ರಿ ಆಗಲಿ ಅನ್ನೋ ಉದ್ದೇಶ ಅಷ್ಟೇ. ಆ ದೈವದ ಅನುಗ್ರಹ, ಕಾಂಗ್ರೆಸ್ ಪಕ್ಷದ ಅನುಕಂಪ, ಕಾಂಗ್ರೆಸ್ ಪಕ್ಷದ ಆಶೀರ್ವಾದ, ಕರ್ನಾಟಕ ಕಂಡ ಅಪ್ರತಿಮ ಧೀಮಂತ ನಾಯಕ ಸಿದ್ದರಾಮಯ್ಯ ಸಾಹೇಬರ ಆಶೀರ್ವಾದದಿಂದ ಇವತ್ತು ಡಿ.ಕೆ. ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಇದು ಹೆಮ್ಮೆಯ ವಿಚಾರ. ಡಿ.ಕೆ. ಶಿವಕುಮಾರ್ ಅಂದರೆ ಕಾಂಗ್ರೆಸ್ ಪಕ್ಷದ ಅಸ್ಮಿತೆ. ಸಿದ್ಧಾಂತದಲ್ಲಿ, ವೈಚಾರಿಕವಾಗಿ ಮತ್ತು ಸೈದ್ಧಾಂತಿಕ ವಿಚಾರದಲ್ಲಿ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಹಾಗೂ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ಅಜಗಂತರ ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ವೈಚಾರಿಕ ಅಭಿವೃದ್ಧಿ, ಪಕ್ಷನಿಷ್ಠೆ, ಅಸ್ಮಿತೆ ಎಲ್ಲದರಲ್ಲೂ ಕೂಡ ಇಬ್ಬರು ಸಮಾನರೇ. ಅದರಲ್ಲೂ ಕೂಡ ಇವತ್ತು ನಮಗೆ ಏನು ಸಿದ್ದರಾಮಯ್ಯ ಸಾಹೇಬರ ಕನಸಿನ ಕೂಸು ಪಂಚ ಯೋಜನೆಗಳಿದೆಯೋ ಅದನ್ನು ಅವರ ಆಶೀರ್ವಾದದಿಂದ, ಅವರ ಸಹಕಾರದಿಂದ ಮುಂದೆ ಜನಪರ ಯೋಜನೆಗಳನ್ನು ಜನರಿಗೋಸ್ಕರ ಕರ್ನಾಟಕದ ಜಲ, ನೆಲ, ಭಾಷೆ ಎಲ್ಲ ವಿಚಾರದಲ್ಲೂ ರಾಜಿ ಆಗದೆ ಮುಂದುವರಿಸಿಕೊಂಡು ಹೋಗಬೇಕು ಅಂತ ಹೇಳೋದು ನಮ್ಮ ಮನವಿ. ಸರ್, ಇವತ್ತು ನಾವು ವಿಶೇಷವಾಗಿ ಸಾಹೇಬ್ರ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಉದ್ದೇಶದಿಂದ, ಆಶಯದಿಂದ ತೀರ್ಗೆ ಹೊಡ್ತಿದ್ದೀವಿ, ಸ್ವೀಟ್ ಹಂಚ್ತಾ ಇದ್ದೀವಿ, ವಿಶೇಷ ಅರ್ಚನೆ ಮಾಡಿಸಿದ್ದೀವಿ. ಮುಂದೆನೂ ಕೂಡ ಅವ್ರ ಪರ ನಿರಂತರವಾಗಿ ನಾವು ಅವ್ರಿಗೆ ಒಳ್ಳೆಯದಾಗಲಿ ಅಂತ ನಾವು ಬಯಸ್ತಾನೆ ಇರ್ತೀವಿ. ಕೊಡಿ 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 ಎಲ್ಲರಿಗೂ ನೀವು ಮಾಡ್ತೀವಿ. ಬನ್ನಿ ಈ ಕಡೆ ಬಮ್ಮ ಬಮ್ಮ. ಅಲ್ಲೇ ನಿಂತವ್ರೆ. ಅವ್ರು ಆಗಿಂದನು ಹಂಗೆ ನಿಂತವ್ರೆ. ಸೈಡಿಗೆ ಬಾ. ಬಣ್ಣ ಅಣ್ಣವ್ರು ಜಾಗ ಬಿಡ್ರಣ. ಬನ್ನಿ ಬಣ್ಣ ನಡ್ರಿ, ಜಾಗ ಬಿಡಿ, ಜಾಗ ಬಿಡಿ, ಜಾಗ ಬಿಡಿ.